ಪಾಂಡವಪುರ ತಾಲೂಕು ದೊಡ್ಡಬೆಡರಳ್ಳಿ ಗ್ರಾಮದಿಂದ ಬಂದಿದ್ದೀವಿ ಸರ್. ವಿಷಯ ಏನಂದರೆ, ಫಸ್ಟ್ ನಮ್ಮೂರು ಸರ್ ಇತಿಹಾಸ ಪ್ರಸಿದ್ಧವಾದಂಥ ಊರು. ನಮ್ಮೂರಿಗೆ ಫಸ್ಟು ದೊಡ್ಡಬೆಡರಳ್ಳಿ ಅಂತ ಹೆಸರೇನಕ್ಕೆ ಬಂತು ಅಂದರೆ, ಹಿಂದೆ ಬೇಡ್ರ ಗುಂಪೆಲ್ಲ ಬಂದು ನಮ್ಮೂರಲ್ಲಿ ವಾಸಿಸ್ತಿದ್ರಂತೆ. ಆಗ ನಮ್ಮೂರಲ್ಲಿ ವಾಸ್ತವ್ಯ ಹೂಡಿ ಅವರು ನಮ್ಮೂರಲ್ಲಿ ದೊಡ್ಡಬೆಡರಳ್ಳಿ, ಚಿಕ್ಕಬೆಡರಳ್ಳಿ ಅಂತ ಒಂದು ಪಕ್ಕದಲ್ಲೇ ಇದೆ. ದೊಡ್ಡ ಗುಂಪೊಂದು ನಮ್ಮೂರಲ್ಲಿತ್ತು, ಚಿಕ್ಕ ಗುಂಪೊಂದು ಇನ್ನೊಂದಿತ್ತು. ಅದರಿಂದ ಹೇಳಿ ನಮ್ಮೂರಿಗೆ ದೊಡ್ಡಬೆಡರಳ್ಳಿ ಅಂತ ಹೆಸರು ಬಂತು ಅಂತ ಹೇಳಿ ಇತಿಹಾಸ ಎಲ್ಲ ಲೇಖನೆ ಆಗೈತೆ. ಇನ್ನೊಂದು ವಿಷಯ ಏನಂದರೆ, ನಮ್ಮೂರಲ್ಲಿ ಎಲ್ಲ ಥರ ಜಾತಿ ವರ್ಗದವರು ಎಲ್ಲ ಥರದವ್ರು ಇದ್ದೀವಿ. ಪಾಂಡವಪುರಕ್ಕೆ ಒಂದು ಗ್ರಾಮದಲ್ಲಿ ರೈಲ್ವೆ ಸ್ಟೇಷನ್ ಐತೆ ಅಂದರೆ ಅದು ಪಾಂಡವಪುರ ತಾಲೂಕಲ್ಲಿ ನಮ್ಮ ಗ್ರಾಮ ಒಂದರಲ್ಲೇ ರೈಲ್ವೆ ಸ್ಟೇಷನ್ ಅಂತ ಇರೋದು. ಗ್ರಾಮಗಳಲ್ಲಿ ನಮ್ಮದು ಮಂಡ್ಯ ಟು ಕ್ಯಾರಸ್ ಮೈನ್ ರೋಡ್ ಹೆದ್ದಾರಿಲಿ ಬರೋದು. ಸುಮಾರು ಹಲವಾರು ದೇವಸ್ಥಾನಗಳು ನಮ್ಮೂರಲ್ಲಿ ಎಲ್ಲ ಥರದಾದಂಥ ದೇವಸ್ಥಾನಗಳಿವೆ. ಕಲೆ ಸಂಭ್ರಮ ಎಲ್ಲದಕ್ಕೂ ನಮ್ಮೂರು ಹೆಸರಾಗಿದೆ. ಕಬಡ್ಡಿ ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ, ನ್ಯಾಷನಲ್ ಲೆವೆಲ್ ಗಂಟ ಹೋಗೋ ಲೆವೆಲಲ್ಲಿ ದೊಡ್ಡಬೆಡರಳ್ಳಿ ಗ್ರಾಮ ಇತ್ತು. ಈಗೇನೆಂದರೆ, ಹಿಂದೆ ನಮ್ಮ ತಾತಿರ ಕಾಲಿಂದಿಂದನೂ ಈ ಗಾಳಿಪಟ ಸ್ಪರ್ಧೆ ಮತ್ತೊಂದು ಎಲ್ಲ ಪಟ ಆರಿಸೋದನ್ನೆಲ್ಲ ಹಿಂದ್ಲಿಂದನೂ ಬರ್ತಾಯಿದ್ರು. ಬಟ್ ಇದು ಯಾರಿಗೂ ಗೊತ್ತಿರಲಿಲ್ಲ. ಕೆಲವೊಂದು 53 ವರ್ಷಗಳಾಯಿತು ನಮ್ಮೂರಲ್ಲಿ ಹಬ್ಬ ಪ್ರೈಸ್ ಮಡ್ಗಿ ಅಂತ ಆಚರಿಸೋಕ್ಕೆ ಸ್ಟಾರ್ಟ್ ಮಾಡಿ. ಈ ಮಧ್ಯೆ ಒಂದು 3 ವರ್ಷ, ಈ ಕೊರೋನಾದಲ್ಲಿ ಒಂದು 2 ವರ್ಷ, ಮತ್ತು ಮಧ್ಯೆ 1 ವರ್ಷ ಈ ಹಬ್ಬನ ನಿಲ್ಲಿಸ್ಬಿಟ್ಟಿದ್ದು. ಈ ವರ್ಷ ನಮಗೆ ನಿನ್ನೆ ನಮ್ಮ ಲೆಕ್ಚರಾದಂಥವರು ಧನಂಜಯಣ್ಣವರು ಬುಕ್ ಬರೆದಿದ್ದಾರೆ ಅವರು. ಆಗ ಆ ಬುಕ್ಕಲ್ಲಿ ಅವ್ರಿಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋದಾಗ ನೋಡಿದಾಗ ಗೊತ್ತಾಯಿತು, ನಮ್ಮದು ಇದು 50ನೇ ವರ್ಷದ ಸಿಲ್ವರ್ ಜೂಬ್ಲಿ. ಕಾಂಪಿಟೇಷನ್ ಅಂತ ಸ್ಟಾರ್ಟ್ ಮಾಡಿ 50 ವರ್ಷ, ಗಾಳಿಪಟ ಆರಿಸೋದು ಹಿಂದ್ಲಿಂದನೂ ನಡ್ಕೊಬಂದೈತೆ. ಆದ್ದರಿಂದ ದಯಮಾಡಿ ಎಲ್ಲ ಬರಬೇಕು. ನೆಕ್ಸ್ಟು ನಾವು ಈ ಸಲ ಇನ್ನೊಂದೇನೆಂದರೆ, ಈ ನಮ್ಮೂರಿಗೆ ಸರ್ ಹಿಂದೆ ಜನಪದ ವಿದ್ವಾಂಸರಾದಂಥ ಡಾಕ್ಟರ್ HL ನಾಗೇಗೌಡರು ನಮ್ಮೂರಲ್ಲಿ ಗಾಳಿಪಟ ಸ್ಪರ್ಧೆ ನೋಡೋಕ್ಕೆ ಅಂತ ಬಂದು, ಅವರು ನಮ್ಮೂರಲ್ಲಿ ಗಾಳಿಪಟ ಸ್ಪರ್ಧೆನ ನೋಡಿ ಬೆಂಗಳೂರಲ್ಲಿ ಹೋಗಿ ಅರಮನೆ ಮೈದಾನದಲ್ಲಿ ಗಾಳಿಪಟ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮ್ಮೂರಿಂದ ಗಾಳಿಪಟ ಸ್ಪರ್ಧೆನ ಹುಟ್ಟಾಕಿದ್ದು ಸರ್. ಬೆಂಗಳೂರು ಆಗ್ಬೋದು, ಮುಂಬೈ ಆಗ್ಬೋದು, ಅಹಮದಾಬಾದ್ ಆಗ್ಬೋದು, ಎಲ್ಲ ತಾವು ನಮ್ಮೂರಿಂದ ಸ್ಟಾರ್ಟ್ ಆಯಿತು ಅನ್ನೋದೊಂದು ಬುಕ್ಕಲ್ಲಿ ಎಲ್ಲ ಇತಿಹಾಸ ಇದೆ ಸರ್. ಆದ್ದರಿಂದ ನಮ್ಮೂರು ಪುರಾಣ ಪ್ರಸಿದ್ಧವಾದಂಥ ಊರು. ಈ ಕಲೆ, ಜಲ ಮತ್ತು ಎಲ್ಲ ಥರದ ಈ ಪುರಾತನವಾದಂಥ ಸ್ಪರ್ಧೆಗಳು ಎಲ್ಲ ಇರಬೇಕು ಅನ್ನೋ ಉದ್ದೇಶದಿಂದ ಈ ಸಲ ನಾವು ಒಂಚೂರು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಅಂದರೆ ಯಾವ ಥರ ಅಂದರೆ, ಇಷ್ಟು ವರ್ಷ ಬರೀ ಟ್ರೋಫಿ ಇಡ್ತಾಯಿದ್ದು, ಈ ಸಲ ಪ್ರೈಸ್ ಅಮೌಂಟ್ ಇಟ್ಟಿದ್ದೀವಿ. ಫಸ್ಟು ನಾವು ಯಾವ ಥರ ಮಾಡ್ತೀವಿ ಅಂದರೆ, ದೊಡ್ಡ ಪಟ ಸ್ಪರ್ಧೆ, ಮಧ್ಯಮ ಪಟ ಸ್ಪರ್ಧೆ, ಚಿಕ್ಕ ಪಟ ಸ್ಪರ್ಧೆ ಅಂತ ಹೇಳಿ ಮಾಡ್ತೀವಿ. ನಾವು ಪಟನ ಇಳಿಸಿ ಪುನಃ 10 ಸಲ, ಯಾಕಂದರೆ ಬೆಟ್ಟದ ತುಂಬ ಪಟ ಕಾಣಲಿ ಅನ್ನೋ ಉದ್ದೇಶದಿಂದ ಎಲ್ಲ ಪಟನ ಒಂದೇ ಸಲ ಬಿಟ್ರೂ ರೆಫ್ರಿಗಳೆಲ್ಲ ಎಂಟ್ರಿ ಮಾಡ್ತಾರೆ ಅದನ್ನು. ಈ ಸಲ ಮಧ್ಯಮ ಪಟಕ್ಕೆ, ದೊಡ್ಡ ಪಟಕ್ಕೆ, ಚಿಕ್ಕ ಪಟಕ್ಕೆ ಅಂತೇಳಿ ಪ್ರೈಸ್ ಅಮೌಂಟ್ ಇಟ್ಟಿದ್ದೀವಿ. ನೆಕ್ಸ್ಟ್ ಏನಂದರೆ, ಗುಂಡೆತ್ತ ಸ್ಪರ್ಧೆನೂ ಇರುತ್ತೆ. ನಮ್ಮೂರಲ್ಲಿ ಸತತವಾಗಿ 9 ವರ್ಷಗಳ ಕಾಲ ರಾಜಣ್ಣ ಅಂತೇಳಿ ಗುಂಡೆತ್ತಿದ್ರು. ಅದು ಬಿಟ್ಟರೆ 9 ವರ್ಷ ಆಗಲಿ 4 ವರ್ಷ 3 ವರ್ಷ ಕಂಟಿನ್ಯೂಸ್ ಆಗಿ ಯಾರೂ ಎತ್ತಿಲ್ಲ. ಈಗ ಅದಕ್ಕೂ ಸುಧಾ ಪ್ರೈಸ್ ಅಮೌಂಟ್ ಮಾಡಿದ್ದೀವಿ. ಅದರ ಲೋಗೋನ ನಿಮ್ಗೆ ಕೊಡ್ತೀವಿ, ಪ್ರೈಸ್ ಅಮೌಂಟ್ದೆಲ್ಲ. ನೆಕ್ಸ್ಟ್ ಏನಂದರೆ, ರಂಗೋಲಿ ಸ್ಪರ್ಧೆ, ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಅಂತ ಮಾಡ್ತೀವಿ. ಇನ್ನೊಂದೇನು ನಮ್ಮೂರ ವಿಶೇಷತೆ ಏನಂದರೆ, ನಮ್ಮ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಗುಡಿ ಬೆಟ್ಟ ಅಂತ ಇದೆ. ಅದು ಹಿಂದೆ ಮಹಾರಾಜರು ಬಂದು ನಮ್ಮೂರಲ್ಲಿ ತಂಗ್ತಿದ್ರು ಅನ್ನೋದು ಒಂದು ವಿಶೇಷ ಐತೆ. ವಿಶ್ರಾಂತಿಗೋಸ್ಕರ ಬಂದು ತಂಗ್ತಿದ್ರು. ಆ ವೇಳೆ ನಮ್ಮೂರಲ್ಲಿ ಎಷ್ಟೋ ಜನ ಅವ್ರಿಗೆ ಉಪಚಾರ ಮಾಡೋಕ್ಕೆ ಅಂತ ಹೇಳಿ ಎಲ್ಲರೂ ಹೋಗಿ ಅವ್ರಿಗೆ ಉಪಚರಿಸ್ತಿದ್ದ ಕಾರಣ ನಮ್ಮೂರಂಥ ಕೆಲವು ಉಪಚಾರಿಗಳು ಅವ್ರಿಗೆ ಯಾರು ಅತಿ ಆತ್ಮೀಯವಾಗಿದ್ರು ಅವ್ರಿಗೆ ಜಮೀನು ಕೊಟ್ಟಿದ್ದಾರೆ. ಆ ಜಮೀನಿಗೆ ಇವತ್ತು ಸುಧಾ ಕೊಡುಗೆ ಜಮೀನು ಅಂತ ಹೆಸರಿದೆ. ಇನ್ನೊಂದೇನೆಂದರೆ, ಮೈಸೂರು ಪ್ರಾಂತ್ಯ ಇದ್ದಾಗ ಕುಸ್ತಿ ನಡೀತಿತ್ತು. ಆ ಕುಸ್ತಿಲಿ ಒಬ್ಬ ಯಾರೋ ಹೊರಗಡೆ ರಾಜ್ಯದವರು ಬಂದು ಎಲ್ಲ ಪಟುಗಳನ್ನೂ ಸೋಲಿಸಿದಾಗ, ಯಾರೋ ಇಲ್ವ ಮೈಸೂರು ಪ್ರಾಂತ್ಯದಲ್ಲಿ ಅಂತ ಹೇಳಿದಾಗ, ನಮ್ಮೂರವರು ಬೂಸಪ್ಪರ ಮನೆ ಅಂತ ಇದೆ, ಅವ್ರೇನು ಮಾಡಿದ್ರು, ನಾನಿದ್ದೀನಿ ಅಂತ ಕೈ ಎತ್ತಾಗ ಹೋಗಿ ಆ ಜಟ್ಟಿನ ಎತ್ಕೊಬಿಟ್ಟು
ಸ್ವಾಮಿ ಇವರು ಆಚೆಗೆ ಎಸೆಯೋ ಇಲ್ಲ, ಜಟ್ಟಿ ಅಖಾಡದಿಂದ ಆಚೆಗೆ ಎಸೆಯೋ ಇಲ್ಲ, ಇಲ್ಲೇ ಬಿಡೋಣ ಅಂತ ಕೇಳಿದಾಗ ಬುಡಪ್ಪ ಅಂತ ಹೇಳಿ ಆ ಜಟ್ಟಿನ ಸೋಲಿಸ್ತಂಥ ಕಾರಣದಿಂದ ಅವ್ರಿಗೂ ಸುಧಾ ಮಹಾರಾಜರು ಜಮೀನು ಕೊಟ್ಟವ್ರೆ. ಇವತ್ತು ಸುಧಾ ಆ ಜಮೀನಿಗೆ ಯಾವುದೇ ಕಂದಾಯ ಇಲ್ಲ ಅಂತ ಹೇಳ್ತಾರೆ. ರಾಜರು ಯಾವತ್ತು ನಮಗೆ ಕಂದಾಯ ಇಲ್ದಿರ್ತಕ್ಕಂಥ ಜಮೀನು ಕೊಡಿ ಸ್ವಾಮಿ ಅಂತ ಕೇಳ್ಕೊಂಡ್ರೆ ಏನು ಬೇಕು ಕೊಡಿ ಅಂತ ಕೇಳಿದಾಗ ನಮಗೆ ಕಂದಾಯ ಇಲ್ಲದೆ ಇರ್ತಕ್ಕಂಥ ಜಮೀನು ಕೊಡಿ ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಪುರಾಣ ಪ್ರಸಿದ್ಧವಾದಂಥ ದೊಡ್ಡಬಳ್ಳಾಳಿಲಿ ಈ ಥರ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಆಮೇಲೆ ಏನಂದರೆ ಸುಮಾರು ಒಂದು 200 ವರ್ಷಗಳು 100-150 ವರ್ಷದಿಂದ ನಾಟಕ, ಸಾಮಾಜಿಕ ನಾಟಕ ಪ್ರಾಕ್ಟೀಸ್ ಮಾಡಿ 2 ತಿಂಗಳು 3 ತಿಂಗಳುಗಟ್ಟಲೆ ನಾಟಕ ಪ್ರಾಕ್ಟೀಸ್ ಮಾಡಿ ಈ ಏಕಾದಶಿ ಹಬ್ಬದ ದಿನ ಸಂಜೆ ಬೆಳಗ್ಗೆ ಟೈಮು ಮಧ್ಯಾಹ್ನ ಸಂಜೆ 7 ಗಂಟೆ ತನಕ ಈ ಗಾಳಿಪಟ ಸ್ಪರ್ಧೆ ಇದೆಲ್ಲ ನಡೆದ್ರೂ ನಾಟಕ ಸಂಜೆ ನೈಟು ನೆಂಟರು ಮತ್ತು ಜನ ಎಲ್ಲ ಬರ್ತಾರಲ್ಲ ಅವ್ರಿಗೆ ಮನೋರಂಜನೆಗೋಸ್ಕರ ಸಾಮಾಜಿಕ ನಾಟಕ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡೋ ಪದ್ಧತಿ ಇದೆ. ಈ ಸಲ ನಮ್ಮೂರಲ್ಲಿ ಕಲಾವಿದರು ರಾಜ ಸುಯೋಧನ ಎಂಬ ನಾಟಕವನ್ನು ಮಾಡ್ತಾಯಿದ್ದಾರೆ. ದಯಮಾಡಿ ಇದಕ್ಕೆಲ್ಲ ಇನ್ನೊಂದೇನೆಂದರೆ ಇಷ್ಟು ಸಲ ಹಬ್ಬ ದಿನ ಬಂದು ಎಲ್ಲ ಪತ್ರಕರ್ತರು ಸಹಕರಿಸ್ತಿದ್ರು. ಈ ಜನ ಹೆಚ್ಚಾಗಿ ಸೇರಲಿ, ಆಮೇಲೆ ಜನಕ್ಕೆ ಇದೆಲ್ಲ ಗೊತ್ತಾಗಲಿ, ಇದನ್ನೆಲ್ಲ ನೋಡಲಿ. ನೆಕ್ಸ್ಟ್ ಯುವ ಪೀಳಿಗೆಗಳಿಗೆ ಇದೆಲ್ಲ ಗಾಳಿಪಟ ಸ್ಪರ್ಧೆ ಅಂದರೆ ನಾವು ಗುಂಡೆತ್ತ ಸ್ಪರ್ಧೆ ನಮ್ಮ ಹಿಂದೆಯಿಂದ ಈ ಥರ ಎಲ್ಲ ಮಾಡ್ಕೊಂಡು ಬಂದವ್ರು ಅನ್ನೋದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಫಸ್ಟೇ ಪ್ರೆಸ್ ಮೀಟ್ ಮಾಡಿ ನಿಮ್ಗಳ ಸಹಾಯದಿಂದ ಎಲ್ಲರಿಗೂ ಇದು ವಿಚಾರ ತಿಳಿಲಿ, ಎಲ್ಲರೂ ಆಮೇಲೆ ಬಂದು ಸ್ಪಂದಿಸಲಿ ಅನ್ನೋ ಉದ್ದೇಶದಿಂದ ಇದೆಲ್ಲನೂ ಪ್ರೋತ್ಸಾಹಿಸಲಿ ಅಂತ ನಾವು ಫಸ್ಟೇ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ದಯಮಾಡಿ ಹಬ್ಬದ ದಿನ ನೀವುಗಳು ಎಲ್ಲ ಬಂದು ನಮ್ಮ ಕಲೆ ಏನೈತೆ ಎಲ್ಲನೂ ಎಲ್ಲರಿಗೂ ತಿಳಿಯೋ ಥರ ಮಾಡಬೇಕು. ಇಷ್ಟೇ ನಾವು ಕೇಳ್ಕೊಳ್ಳೋದು. ಎಲ್ಲ ಹತ್ರಲ್ಲೂ ನಮ್ಮ ರೈತರು ಎಲ್ಲನೂ ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ದಯಮಾಡಿ ಬಂದು ಸ್ಪಂದಿಸಿ ಈ ವಿಚಾರನ ಮೂಲೆಗೂ ತಲುಪಬೇಕು. ಈ ಥರ ದಯವಿಟ್ಟು ತಲುಪಿಸಿ ಸರ್, ಇದನ್ನ ನಾವು ಕೇಳ್ಕೊತೀವಿ ನಿಮ್ಮಲ್ಲಿ. ಪ್ರೈಸ್ ಅಮೌಂಟು ಸರ್ ನಮ್ಮ ಹುಡುಗ ಹೇಳ್ತಾನೆ. ನಾವು ಪಟ ಬಿಡೋಕ್ಕೇನೆ ಒಂದು 500-600 ರೂಪಾಯಿ ಖರ್ಚಾಯ್ತದೆ. ಈ ಚಿಕ್ಕ ಪಟ ಬಿಡಬೇಕು ಅಂದ್ರೆ 20 ರೂಪಾಯಿ 30 ರೂಪಾಯಿ ಇಲ್ದೇ ಪಟ ಬರಲ್ಲ. ದಾರದುಂಡೆ ಎಲ್ಲ 50-60 ರೂಪಾಯಿ ಆಗೈತೆ. ಅದಕ್ಕೆ ಇಬ್ಬರಾಳು ಬಾಳ್ಗಿಡ್ಬೇಕು. ಪಟ ಬಿಡೋರೆ ಕಮ್ಮಿ ಆಗೋದ್ರಿಂದ ಅತಿ ಚಿಕ್ಕ ಪಟ ಅಂದ್ರೆ 3 ಅಡಿಗಿಂತ ಒಳಗಿರಬೇಕು. ಅದಕ್ಕೆ 1750 500 ರೂಪಾಯಿ. 3 ಅಡಿಯಿಂದ 6 ಅಡಿ ಒಳಗಡೆ ಇರೋದು ಮಧ್ಯಮ ಪಟ ಅಂತ ಮಾಡ್ತೀವಿ. ಅದಕ್ಕೆ 1500 1500 ರೂಪಾಯಿ. ಇನ್ನು 6 ಅಡಿ ಮೇಲ್ಗಡೆ ಎಷ್ಟು ಹೈಟಾರು ಇರ್ಬೋದು ಅದನ್ನು ದೊಡ್ಡ ಪಟ ಅಂತ ಕಂಟೆನ್ಷನ್ ಮಾಡಿಬಿಟ್ಟು 2000 1500 1000. ಮತ್ತು ಗುಂಡೆ ಎತ್ತವರೆಗೂ ಯಾವಾಗಲೂ ನಗದು ಪ್ರೈಜ್ ಕೊಡ್ತಿರ್ಲಿಲ್ಲ, ಬರೀ ಶೀಲ್ಡ್ ಕೊಡ್ತಿದ್ದೋ. ಗುಂಡೆ ಎತ್ತವರೆಗೂ ಹೊಸ ಉರುಪ್ ಬರಲಿ ಅಂದ್ಬಿಟ್ಟು ಮೊದಲನೇ ಪ್ರೈಜು 3000, ಎರಡನೇದಕ್ಕೆ 2000, ಮೂರನೇದಕ್ಕೆ 1000. ರಂಗೋಲಿಯವ್ರಿಗೂ ಈಗ ಪುಡಿಗೆ ಕಲ್ಲರ್ಗೆ ಅದಕ್ಕೆ ಇದಕ್ಕೆ ಅಮೌಂಟ್ ಬೇಕು. ಅವ್ರಿಗೂ ಹೊಸ ಉರ್ದಿಸ್ದಂಗೆ ಐತೆ ಅಂತ 1750 500 ರೂಪಾಯಿ. ಈ ನಿಟ್ಟಲ್ಲಿ ಕ್ರಾಸ್ ಪ್ರೈಸ್ ಮಡ್ಗಿ ನಾವು ಹಬ್ಬನ ಉರ್ದುಂಬಿಸಿ ಇನ್ನು ಈ ವರ್ಷ ಕಮ್ಮಿ ಆದರೂ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಹಬ್ಬ ವಿಜೃಂಭಣೆಯಿಂದ ಮಾಡೋದ ಅಂತ. ಆಮೇಲೆ ಈ ಪ್ರತಿ ವರ್ಷ ನಮ್ಮೂರಲ್ಲಿ ಹೂಡಿಕೆ ಏನಂದರೆ ನವಜೋಡಿ ಬೆಟ್ಟ ಹತ್ತಕ್ಕೆ ನವಜೋಡಿಗಳು ಅಂತ ಮಾಡಿದರು ಹಿಂದೂ ಕಾಲದಿಂದ. ಈಗ ನಾವೇನಪ್ಪ ವಿಶೇಷವಾಗಿ ಅವ್ರಿಗೂ ಒಂದು ನೆನಪಿನ ಕಾಣಿಕೆ ಥರ ಕೊಟ್ಟು ಯಾವ ಜಿಲ್ಲೆಯಾರು ಆಗ್ಬೋದು ಯಾರು ಆಗ್ಬೋದು, ನಾವು ಬೆಟ್ಟ ಹತ್ತೋ ಟೈಮಲ್ಲಿ ಯಾರು ನವಜೋಡಿಗಳು ಗಂಡೆ ಇಡ್ತೀರ ಬಂದು ಮೇಲ್ಗಡೆ ಹೆಸರು ನೋಂದಣಿ ಮಾಡ್ಕೋತಾರೆ. ಅಂಥವ್ರಿಗೆ ಒಂದು 15-20 ಜನದೊಳಗಡೆ ಸ್ಟಾರ್ಟಿಂಗ್ ಬಂದು ಯಾರು ಹೆಸರು ನೋಂದಣಿ ಮಾಡ್ಕೋತಾರೆ ಅವ್ರಿಗೆ ದೊಡ್ಡಬಳ್ಳಾಳಿ ಗ್ರಾಮದ ಪರವಾಗಿ ನೆನಪಿನ ಕಾಣಿಕೆ ಕೊಡ್ತೀವಿ. ಸರ್, ದೊಡ್ಡಬಳ್ಳಾಳಿ ರೈಲ್ವೆ ಸ್ಟೇಷನ್ ಪಕ್ಕ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಐತೆ. ದೇವಸ್ಥಾನ ಪಕ್ಕದಲ್ಲೇ ಒಂದು ಬೆಟ್ಟ ಐತೆ, ಗುಡಿ ಬೆಟ್ಟ ಅಂತ. ಅದ್ರ ಮೇಲ್ಗಡೆನೆ ರಾಜರು ತಂಗಕ್ಕೆ ಅಂದ್ಬಿಟ್ಟು ವಿಶ್ರಾಂತಿ ಧಾಮನೂ ಮಾಡಿದ್ರು ಅವಾಗಿನ ಕಾಲದಲ್ಲೇ. ಅದು ರಾಜರು ಕಟ್ಸಿರೋದ್ರೆ ಈಗಲೂ ಚೆನ್ನಾಗೈತೆ ಅದು. ಅಲ್ಲೇ ಈಗ ಹೋದ ತಿಂಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಜನ್ಮ ದಿನೋತ್ಸವವನ್ನು ಆಚರಿಸೋರು ದೊಡ್ಡಬಳ್ಳಾಳಿಲೇ. ಅಲ್ಲಿ ಮಾಡೋದು ಸರ್. ಮೆಟ್ಲೇನಿಲ್ಲ, ಅದಕ್ಕೆ ಬೆಟ್ಟಕ್ಕೆ ಮೆಟ್ಲೇನಿಲ್ಲ, ಆರಾಮಾಗಿ ಎತ್ಕೊ ಬರ್ಬೋದು ಮಣ್ಣಲ್ಲಿ. ಬರೀ ಬೆಟ್ಟದ ಮೇಲೆ ಮಂಟಪ ಐತೆ ಅಷ್ಟೇ. ಹೌದು ಸರ್. ಸರ್, ಏಕಾದಶಿ ಹಬ್ಬ ಇರೋದು 25ನೇ ತಾರೀಕು ಶನಿವಾರ. ಈ ಕಾರ್ಯಕ್ರಮ ಇರೋದು ನಾವು 3 ದಿನ ನಾವು ಹಬ್ಬ ಮಾಡೋದು ದೊಡ್ಡಬಳ್ಳಾಳಿಲಿ. ಭಾನುವಾರ ದಿನ ಸಂಜೆ 3 ಗಂಟೆ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಪಟಗಳ ಕಾರ್ಯಕ್ರಮಗಳನ್ನು. ಪಟಗಳದ್ದು ಸ್ಪರ್ಧೆ 3ರಿಂದ 5 ಗಂಟೆ ಒಳಗಡೆ ಮುಗೀತದೆ. 3 ಪಟದ್ದು ಸ್ಪರ್ಧೆ ಅದಾದಮೇಲೆ ಕೆಳಗಡೆ ಬಂದು ದೇವಸ್ಥಾನ ಇದೆ, ಅದು ಮುಂದೆಗಡೆ ನಾವು ಗುಂಡೆತ್ತು ಸ್ಪರ್ಧೆನ ಒಂದು ಕಡೆ ಮಾಡ್ತೀವಿ ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಚೌಟ್ರಿ ಒಳಗಡೆ ರಂಗೋಲಿ ಸ್ಪರ್ಧೆನ ಆಯೋಜಿಸ್ತಿದ್ವಿ. ಅದೆಲ್ಲ ಮುಗಿದಿದೆ ಅಂತಂಗೆ ಮಧ್ಯಾಹ್ನದಿಂದನೇ ಮತ್ತು ಜೀವಧಾರೆ ಟ್ರಸ್ಟ್ ಅವರು ರಕ್ತದಾನ ಶಿಬಿರ ಇರುತ್ತೆ. ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಜೊತೆಲಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರಿಗೂ ನವಜೋಡಿಗಳಿಗಾಗ್ಬೋದು, ಪಟಿಂದು ಪ್ರೈಸ್ ವ್ಯವಸ್ಥೆ ಆಗ್ಬೋದು, ಮತ್ತು ಎಲ್ರಿಗೂ
ಸ್ಪಾನ್ಸರ್ ಬೈಗಳು ಕರೆಸಿ ಅವ್ರವ್ರಿಗೆ ಬಹುಮಾನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಭಾನುವಾರ 26ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸಂಜೆ 7:30 8 ಗಂಟೆಗೆ ರಾಜ ಸುಯೋಧನ ಎಂಬ ನಾಟಕ, ಸುಂದರ ನಾಟಕ ಆಯೋಜಿಸಿರ್ತೀವಿ. ನಾಟಕದವ್ರದ್ದೇ ಬೇರೆ ಇದ್ದಾರೆ, ಅಂದರೆ ನಮ್ಮ ಊರವರೇ, ಬಟ್ ಅವ್ರ ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಲಿಲ್ಲ. ಆ ಪರವಾಗೂ ನಾವು ಕೂಡ ಬಂದಿದ್ದೀವಿ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ದೊಡ್ಡಬಳ್ಳಾಳಿಯಲ್ಲಿ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಮನವಿ. ನೆಕ್ಸ್ಟು ವ್ಯವಹಾರಗಳು ಅವರದಿಂದ ಎಲ್ಲ ಹಣದಿಂದೇ ಹೋಗ್ತಾವ್ರೆ ಹೊರತು ಹಳ್ಳಿ ಪ್ರತಿಭೆಗಳಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ಹಳ್ಳಿ ಪ್ರತಿಭೆಗಳು ಬೆಲೆ ಕೊಡಬೇಕು ಅಂತಂದರೆ ನಿಮ್ಮಂಥವರು ಸಹಕಾರ ಮಾಡಿದ್ರೆ ನಮಗೆ ಪ್ರೋತ್ಸಾಹ ತುಂಬ ಹೆಲ್ಪ್ ಆಗುತ್ತೆ. 3 ಸ್ಪರ್ಧೆನೂ ಒಂದೇ ಸಮಯದಲ್ಲೇ ಮಾಡ್ತೀವಿ. ಅಲ್ಲಿ ನಮಗೆ ಜಾಗ ತೊಂದರೆ ಇರೋದ್ರಿಂದ, ಆಮೇಲೆ ಟೈಮಿಂಗ್ಸ್ 3 ರಿಂದ 5-5:30 ಒಳಗಡೆ 3 ಸ್ಪರ್ಧೆನೂ ಒಂದೇ ಟೈಮ್ ಮಾಡ್ತೀವಿ. 2 ಗಂಟೆ 2:15 ಸರ್ ಸ್ಟಾರ್ಟ್ ಆಗುತ್ತೆ. ಅದು ಮೇಲ್ಗಡೆ ಗಾಳಿ ಪಟ್ಟದ್ದು ಮಾತ್ರ ಸರ್ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೀವಿ. 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಪಟ ಹತ್ಸಿ ಇಳಿಯೋದೆಲ್ಲ ಲೇಟ್ ಆಯ್ತದೆ. ಇದಕ್ಕೆ ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಊರಿನವರು ಯಾರು ತೀರ್ಮಾನಗಾರ ಇರಲ್ಲ, ಅಂಪೇರ್ಗಳು ಯಾರೂ ಇರಲ್ಲ. ಎಲ್ಲ ದೈಹಿಕ ಶಿಕ್ಷಕರನ್ನೇ ಕರೆಸೋದು ಸಲಿನವೇ. ನಮ್ಮ ತಾಲೂಕಾದ್ಯಂತ ಒಂದು 5 ರಿಂದ 6 ಜನ ಬರ್ತಾರೆ ಸರ್ ಅಂಪೇರ್ಸು. ಅವ್ರ ತೀರ್ಮಾನದಲ್ಲೇ ಇದು ಸರ್ ನಡೆಯೋದು. ಗಾಳಿಪಟ ಸ್ಪರ್ಧೆ 2 ಅವರ್ ನಡೆದ್ರೆ, ರಂಗೋಲೆ ಸ್ಪರ್ಧೆ ಸ್ಟಾರ್ಟ್ ಮಾಡಿರ್ತೀವಿ. ನಮ್ಮದೊಂದು ಚೌಟ್ರಿ ಇದೆ, ಬ್ರಹ್ಮಲಿಂಗೇಶ್ವರ ಸಮುದಾಯ ಭವನ, ಅದರೊಳಗಡೆ ರಂಗೋಲೆ ಸ್ಪರ್ಧೆನೂ ಸ್ಟಾರ್ಟ್ ಆಗಿರುತ್ತೆ. ಗುಂಡೆತ್ತದು ಮಾತ್ರ ಲಾಸ್ಟಲ್ಲಿ ನಡೆಯುತ್ತೆ ಸರ್. 5 ರಿಂದ 6:30 ತನಕ ಗುಂಡೆತ್ತ ಸ್ಪರ್ಧೆ ನಡೆಯುತ್ತೆ, 5 ರಿಂದ 6 ಗಂಟೆ ತನಕ. ಆಮೇಲೆ ಬಹುಮಾನ ವಿತರಣೆ ಸರ್. ಗುಂಡೆತ್ತದು ಒಂದು ಬಿಟ್ಟು ಸರ್ ಇನ್ನೆಲ್ಲ ಪ್ರೋಗ್ರಾಮು ಆಲ್ಮೋಸ್ಟ್ 2:30ಗೆ 3 ಗಂಟೆಗೆ ಇನ್ ಟೈಮ್ ಸ್ಟಾರ್ಟ್ ಆಯ್ತದೆ. ಜೀವಧಾರೆ ಟ್ರಸ್ಟ್ ಸರ್ ಬೆಳಗ್ಗೆಯಿಂದನೇ ಬ್ಲಡ್ ಡೊನೇಟ್ಸ್ ಇರುತ್ತೆ ಸರ್. ಇಷ್ಟು ಪ್ರೋಗ್ರಾಮ್ಗಳಿರುತ್ತೆ ಸರ್. ಕೆಲವು ಸರ್ ಯಜಮಾನ್ ಸರ್, ನಮ್ಮ ಹೆಸರು ಸಂತೋಷ್ ಅಂತ ಹೇಳಿ ಸರ್. ಪಟೇಲ್ ಆನಂದ್ ಅವರು, ಮಂಡ್ಯ ಕೋಳಿ ಸಾಗಾಣಿಕೆ ಸಂಘದ ಆನಂದ್ರವರು, ಮತ್ತು ಮನೋಜ್ರವರು ಸರ್. ರಂಗೋಲೆ ಸ್ಪರ್ಧೆ ಹೆಣ್ಮಕ್ಳಿಗೋಸ್ಕರ.